ನಮ್ಮ ಗಾಡಿಗಳಿಗೆ ಏರ್ ಫಿಲ್ಟರ್ ಎಷ್ಟು ಇಂಪಾರ್ಟೆಂಟ್, ಸೊ ಅದರ ಮುಖ್ಯತ್ವ ಏನು? ಸೊ ಏರ್ ಫಿಲ್ಟ್ರಿಂದ ಏರ್ ಫಿಲ್ಟರ್ನ ಒಂದು ಆಫ್ಟರ್ ಮಾರ್ಕೆಟ್ ಏರ್ ಫಿಲ್ಟರ್ ಹಾಕೋದ್ರಿಂದ ಅದನ್ನ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತಾ, ಪ್ಲಸ್ ಅದರ ಅಡ್ವಾಂಟೇಜ್ ಏನು, ಅದರ ಡಿಸ್ಅಡ್ವಾಂಟೇಜು, ಈ ಥರ ಎಲ್ಲ ವಿಷಯಗಳನ್ನು ಈ ವಿಡಿಯೋಲಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ರೇಸ್ ಪಾರ್ಕ್ಗೆ. ಇಟ್ಸ್ ಮೀ ಗಿರಿ ಆ್ಯಂಡ್ ಇವತ್ತು ನಾವಿದ್ದೀವಿ NMW ರೇಸಿಂಗ್ ಸೆಂಟ್ರಲ್ಲಿ. ಸೊ ಇಲ್ಲಿ ನೀವು ನಮ್ಮದೇ ನೋಡ್ತಾ ಇರೋದಲ್ಲ ಒಂದು ಏರ್ ಫಿಲ್ಟರ್ಸ್ ಆಫ್ಟರ್ ಮಾರ್ಕೆಟ್ದು. ಸೊ ಯಾವ ಥರ ಏರ್ ಫಿಲ್ಟರ್ಸ್ ಇದೆ ಅಂತ ಟೈಪ್ಸ್ ಆಫ್ ಏರ್ ಫಿಲ್ಟರ್ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ನೀವು ಇನ್ ಕೇಸ್ ಅದನ್ನ ಮಿಸ್ ಔಟ್ ಮಾಡಿದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕ್ತೀನಿ, ಮರಿದೆ ಅದು ನೋಡಿ. ಸೊ ಇವಾಗ ಈ ಥರ ನಾವು ಆಫ್ಟರ್ ಮಾರ್ಕೆಟ್ ಏರ್ ಫಿಲ್ಟರ್ ಯೂಸ್ ಮಾಡೋದ್ರಿಂದ, ನಮ್ಮ ಸ್ಟಾಕ್ ಏರ್ ಫಿಲ್ಟರ್ನ ಚೇಂಜ್ ಮಾಡೋದ್ರಿಂದ ಏನೇನು ಥರ ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆ, ಪ್ಲಸ್ ಇದು ಯಾವ ಥರ ನಮ್ಮ ಗಾಡಿಯ ಪರ್ಫಾರ್ಮೆನ್ಸಿಗೆ ಇದು ಇನ್ಫ್ಯೂಸ್ ಮಾಡುತ್ತೆ, ಈ ಥರ ಎಲ್ಲ ವಿಷಯಗಳನ್ನ ಇವಾಗ ನಾವು ನೋಡೋಣ. ಸ್ಟಾರ್ಟಿಂಗ್ ವಿತ್, ನಾನು ಆಲ್ರೆಡಿ ಹೇಳಿದ್ದೀನಿ, ಇಫ್ ಇನ್ ಕೇಸ್ ಆ ವೀಡಿಯೋ ನೋಡಿಲ್ಲ ಅಂದರೆ ನೀವು ಇಲ್ಲಿ ನೋಡ್ತಾ ಇರೋದು ಒಂದು ಪೇಪರ್ ಏರ್ ಫಿಲ್ಟರ್, ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಕಾಟನ್ ಗ್ಲೇಸ್. ಅದೇ ಥರ ನಿಮಗೊಂದು ಫೋಮ್ ಬೇಸ್ಡ್ ಏರ್ ಫಿಲ್ಟರು ಇದೆ, ಪ್ಲಸ್ ಮೆಶ್ದು ನಿಮಗಿದೆ ಸ್ಟೀಲ್ ಏರ್ ಫಿಲ್ಟರ್. ಸೊ ಇದರ ಟೈಪ್ಸ್ ಆಫ್ ಏರ್ ಫಿಲ್ಟರ್, ಇದರ ಫಂಕ್ಷನ್ಸ್ ಏನಂತ ನಾನು ಆಲ್ರೆಡಿ ನಿಮಗೆ ಒಂದು ವೀಡಿಯೋ ಹೇಳಿದ್ದೀನಿ, ಅದು ಮರಿದೆ ನೀವು ನೋಡಿ. ಸೊ ಇವಾಗ ಇದರ ಒಂದು ಅಡ್ವಾಂಟೇಜಸ್ ಬಗ್ಗೆ ನಾವು ಹೇಳಬೇಕಂದ್ರೆ, ಯೂಶಲಾಗಿ ಸ್ಟಾಕ್ ಏರ್ ಫಿಲ್ಟರ್ಸ್ ಬಂದು ನಿಮ್ಮ ಪೇಪರ್ಸಲ್ಲಿ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಅದು ತುಂಬಾ ಅಫೋರ್ಡಬಲ್ ಆಗಿರೋದು. ಅದು ನಾವು ಅವಾಗ ರೀಪ್ಲೇಸ್ ಮಾಡಬೇಕಾಗಿರುತ್ತೆ ಬೇಸ್ಡ್ ಆನ್ ಅದು ಎಷ್ಟು ಕಂಟ್ಯಾಮಿನೆಂಟ್ ಆಗಿದೆ, ಪ್ಲಸ್ ಅದು ಎಷ್ಟು ಡಸ್ಟ್ ಇಲ್ಲ ಒಂದು ಡೆಪಾಸಿಟ್ಸ್ ಆಗಿದೆ ಅನ್ನೋದ್ರ ಮೇಲೆ ನಾವು ರೀಪ್ಲೇಸ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಇರುವ ಒಂದು ವಿಷಯ ಏನಂದರೆ, ನೀವು ಇಲ್ಲಿ ನೋಡ್ತಾರೆ ಈ ಕಾಟನ್ ಗ್ಲೇಸಲ್ಲಿ, ಇದು ನಿಮಗೆ ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಇನಿಷಿಯಲ್ ಆಗಿ ನಾವು ಇನ್ವೆಸ್ಟ್ ಮಾಡೋದು ಒಂದು ಪ್ರಿಟಿ ಹೈ ಆಗಿದ್ರೆ ಆ ಕಾಸ್ಟ್ ಎಫೆಕ್ಟಿವ್ ಅಂತ ನಿಮ್ಗೆ ಅನಿಸಿದ್ರೆ, ಬಟ್ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗೇ ಇರುತ್ತೆ. ಯಾಕಂದರೆ ಇದನ್ನ ನೀವು ರೀಯೂಸ್ ಮಾಡ್ಬೋದು, ಇದೊಂದು ಲಾಂಗ್ ರನ್ನಿಗೆ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಬಟ್ ಅದೇ ಥರ ಇದರಲ್ಲಿ ಇರುವ ಒಂದು ಡಿಸ್ಅಡ್ವಾಂಟೇಜ್ ಏನಂತ ನೋಡಿದ್ರೆ, ಇದು ನಾವು ಹೆಂಗೆ ಒಂದು ಇನ್ವೆಸ್ಟ್ ಮಾಡಿ ಅದನ್ನ ನಾವು ಇನ್ಸ್ಟಾಲ್ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ನಾವು ಅದನ್ನ ಒಂದು ಮೇಂಟೆನೆನ್ಸ್ ಕಡೆನೂ ತುಂಬಾ ಗಮನ ಕೊಡಬೇಕಾಗಿರುತ್ತೆ. ಯಾಕಂದರೆ ಡೆಪಾಸಿಟ್ಸು ನಾವು ಇಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಯಾವ ಥರ ಒಂದು ಸರೌಂಡಿಂಗ್ಸ್, ಯಾವ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ಗಾಡಿ ಓಡಿಸ್ತೀವೋ, ಅದೊಂದು ಡರ್ಟಿ ಆಗಿದೆಯಾ ಇಲ್ಲ ಒಂದು ನಾರ್ಮಲ್ ಎನ್ವಿರಾನ್ಮೆಂಟ್ ಇದೆಯಾ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಈ ಥರ ಏರ್ ಫಿಲ್ಟರ್ನ ನಾವು ಇನ್ವೆಸ್ಟ್ ಮಾಡಿ ಅದನ್ನ ರೀಪ್ಲೇಸ್ ಮಾಡುವಾಗ ಖಂಡಿತ ಅದಕ್ಕೆ ಗಮನ ಕೊಟ್ಟು ನಾವು ರೆಗ್ಯುಲರ್ ಚೆಕಪ್ ಮಾಡ್ಬೋದು. ಅವಾಗ ಮಾಡಿದ್ರೇ ನಿಮಗೆ ಇದು ಒಂದು ಲೈಫ್ ಲಾಂಗ್ ನೀವು ಯೂಸ್ ಮಾಡ್ಬೋದು, ಪ್ರಾಪರಾಗಿ ರೀಯೂಸ್ ಮಾಡಿದ್ರೆ. ಅದೇ ಥರ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಲಿ ಹೇಳಿರೋ ಥರ ಇದು ಬಂದ್ಬಿಟ್ಟು ನಾವು ನಾರ್ಮಲಾಗಿ ಒಂದು ಪೆಟ್ರೋಲಲ್ಲೂ, ಯಾಕಂದರೆ ಇದು ಬಂದ್ಬಿಟ್ಟು ಕಾಟನಲ್ಲಿ ಇರೋದ್ರಿಂದ ನೀವು ಪೆಟ್ರೋಲ್ ಹಾಕಿದ್ರೆ ಖಂಡಿತ ಅದು ಕರ್ಗೋಗ್ಬಿಡುತ್ತೆ. ಸೊ ಅದಕ್ಕೆ ಇದನ್ನ ಕ್ಲೀನ್ ಮಾಡೋಕ್ಕಂತಲೇ ನಿಮಗೆ ಡಿಟರ್ಜೆಂಟ್ ಏಜೆಂಟ್ ಸಿಗುತ್ತೆ. ಸೊ ಇನ್ನೊಂದು ಡಿಸ್ಅಡ್ವಾಂಟೇಜ್ ಮೇಯ್ನಾಗಿ ನೋಡಿದ್ರೆ, ಆಫ್ಟರ್ ಸೇಲ್ಸಲ್ಲಿ ಇರುವ ಅದು ಸರ್ವಿಸ್ ಮಾಡುವ ಒಂದು ಹಿಡ್ಡನ್ ಕಾಸ್ಟ್. ಸೊ ಇದರಲ್ಲಿ ಇರೋದು ನೀವು ಅದನ್ನ ಮೇಂಟೆನೆನ್ಸ್ ಮಾಡೋಕ್ಕಂತ ಸರ್ವಿಸ್ ಸೆಂಟ್ರಲ್ಲಿ ಕೊಡ್ತಿರಲ್ಲ, ಆ ಥರ ಒಂದು ಸರ್ವಿಸ್ ಹಿಡ್ಡನ್ ಕಾಸ್ಟ್ ಇದರಲ್ಲಿ ಇದೆ. ಬಟ್ ನೀವು ಅದನ್ನು ಕಡಿಮೆ ಮಾಡಬೇಕಂದ್ರೆ ಒಂದು ವಿಷಯ ಏನು ಮಾಡೋದಂದರೆ, ನೀವು ಇದನ್ನ ಪ್ರಾಪರಾಗಿ ಮ್ಯಾನ್ಯಲ್ ಆಗಿ ನಾವೇ ಇದನ್ನ ಹೆಂಗೆ ಈ ಏರ್ ಫಿಲ್ಟರ್ನ ಕ್ಲೀನ್ ಮಾಡೋದು ಅಂತ ತಿಳ್ಕೊಂಡ್ರೆ, ನೀವು ಫಾರ್ ಎಕ್ಸಾಂಪಲ್ ಒಂದು ಸರ್ವಿಸ್ ಸೆಂಟ್ರಲ್ಲಿ ಕೊಟ್ಟು ಅದು ಒನ್ ಟೈಮ್ ನೀವು ಅದನ್ನ ಸರ್ವಿಸ್ ಮಾಡ್ಸೋಕ್ಕೆ ಆ ಮೇಂಟೆನೆನ್ಸ್ ಕಾಸ್ಟ್ ಒಂದು 500 to 600 ಅಂತ ಇದ್ದರೆ, ನೀವು ಪ್ರಾಪರಾಗಿ ಇದರ ಕ್ಲೀನಿಂಗ್ ಮಾಡೋಕ್ಕೆ ಇರುವ ಡಿಟರ್ಜೆಂಟ್ ಏಜೆಂಟ್ ನೀವು ತೊಗೊಂಡ್ರೆ ಅಪ್ರಾಕ್ಸಿಮೇಟಾಗಿ ನಿಮ್ಗೆ ಅರೌಂಡ್ 1000-1500 ಸಿಗುತ್ತೆ. ಅದರಲ್ಲಿ ನೀವು 6 to 7 times ನೀವು ಇದನ್ನ ನೀವು ಕ್ಲೀನ್ ಮಾಡ್ಬೋದು. ಸೊ ನಿಯರ್ಲಿ ನಿಮ್ಮ ಒಂದು ಯೂಸೇಜ್, ಡೈಲಿ ಯೂಸೇಜ್ ಮಾತ್ರ ಅಂತ ಇದ್ದರೆ, ಲಾಂಗ್ ರನ್ ನೀವು ಫ್ರೀಕ್ವೆಂಟಾಗಿ ಹೋಗ್ತಾ ಇಲ್ಲ, ಬರೀ ಒಕೇಶನಲ್ ಆಗಿ ಲಾಂಗ್ ರನ್ ಮಾಡ್ತಾ ಇದ್ದೀರಾ ಅಂದರೆ, ನೀವು ಆರಾಮಾಗಿ ಇದನ್ನ ಬಂದ್ಬಿಟ್ಟು ಆ ಡಿಟರ್ಜೆಂಟ್ ಏಜೆಂಟ್ನ ಯೂಸ್ ಮಾಡಿ ನೀವು ಒಂದು 5 to 6 times ನೀವಾಗೆ ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ಆ ಸರ್ವಿಸ್ ಚಾರ್ಜ್ ಕಡಿಮೆ ಆಗುತ್ತೆ. ಸೊ ಇದರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಇದು ನಾವು ಹೆಂಗೆ ಪ್ರಯೋಗ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಸೊ ಅದೇ ಥರ ಇದನ್ನ ಮೇಂಟೆನೆನ್ಸ್ ಮಾಡದೆ ನೀವು ಬಿಟ್ಬಿಟ್ರೆ, ಏನಪ್ಪ ನೀವು ಬಂದು ಹೇಳ್ದೆ ಆಫ್ಟರ್ ಮಾರ್ಕೆಟು ಈ ಥರ ಏರ್ ಫಿಲ್ಟರ್ ಯೂಸ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ, ಇಂಜಿನ್ ಲೈಫ್ ಜಾಸ್ತಿ ಬರುತ್ತೆ, ಬಟ್ ನನಗೆ ಇವಾಗ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಿದೆ ಅಂದರೆ, ಅದು ಯಾಕಂದರೆ ಇದನ್ನ ನೀವು ಕ್ಲೀನಾಗಿ ಮೇಂಟೈನ್ ಮಾಡದೆ ಬಿಟ್ಟರೆ ಏನಾಗುತ್ತೆ ಅಂದರೆ, ಈ ಡೆಪಾಸಿಟ್ಸ್ ಎಲ್ಲ ಇಲ್ಲಿ ಕೂರ್ತಾ ಏನಾಗುತ್ತೆ, ನಿಮ್ಮ ಗಾಡಿಯ ಪರ್ಫಾರ್ಮೆನ್ಸು ಖಂಡಿತ ಡ್ರಾಪ್ ಆಗೇ ಆಗುತ್ತೆ ಪ್ರಾಪರ್ ಮೇಂಟೆನೆನ್ಸ್ ಇಲ್ಲ ಅಂದರೆ. ಸೊ ಅದು ನೀವು ಇನ್ನೂ ಫರ್ದರಾಗಿ ನೀವು ಮೇಂಟೈನ್ ಮಾಡದೆ ಕ್ಯಾಶುಯಲಾಗಿ ನೀವು ಗಾಡಿನ ಲಾಂಗ್ ರನ್ ಯೂಸ್ ಮಾಡ್ತಾನೆ ಇದ್ದರೆ, ಅದೇನಾಗುತ್ತೆ ಅಂದರೆ ಡೆಪಾಸಿಟ್ಸ್ ಜಾಸ್ತಿ ಆಗ್ತಾ ಇಂಜಿನ್ಗಾಗಲಿ ಇಲ್ಲ ಇಂಜಿನ್ ಪರ್ಫಾರ್ಮೆನ್ಸ್ಗಾಗಲಿ ಖಂಡಿತ ಡ್ಯಾಮೇಜ್ ಆಗೇ ಆಗುತ್ತೆ. ಸಮ್ಟೈಮ್ಸ್ ಇದು ನೀವು ಕ್ಲೀನ್ ಮಾಡಿದ್ರೂ ಅದನ್ನ ಬ್ರೀದಿಂಗ್ ಕೆಪಾಸಿಟಿ ಹೋಗಿರೋಷ್ಟು ಅದು ಕ್ಲಾಗ್ ಆಗಿರುತ್ತೆ. ಸೊ ಅವಾಗ ಆಬ್ವಿಯಸ್ಲಿ ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನ ಇನ್ಸ್ಟಾಲ್ ಮಾಡಿರೋದನ್ನ ನೀವು ರೀಪ್ಲೇಸ್ ಮಾಡಬೇಕಾಗೇ ಇರುತ್ತೆ. ಸೊ ಈ ಥರ ಅನಾಹುತಗಳನ್ನ ತಡೆಯೋಕ್ಕೆ ಈ ಥರ ನೀವು ಒಂದು ಎಕ್ಸ್ಪೆನ್ಸಿವ್ ಏರ್ ಫಿಲ್ಟರ್ಸ್ನ ನೀವು ಇನ್ಸ್ಟಾಲ್ ಮಾಡಿದಾಗ ಅದಕ್ಕೆ ಕರೆಕ್ಟಾಗಿ ಗಮನ ಕೊಟ್ಟು ಪ್ರಾಪರ್ ಮೇಂಟೈನ್ ಮಾಡಿದರೆ ನಿಮ್ಮ ಇಂಜಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಫೋಮ್ ಏರ್ ಫಿಲ್ಟರ್, ಮುಕ್ಕಾಲು ಭಾಗ ನೀವು ಬಜಾಜ್ ಗಾಡಿಗಳಲ್ಲಿ ನೋಡಿರ್ತೀರ. ಇದರಲ್ಲಿ ನಿಮಗೆ ಇನ್ನೊಂದು ಏನಂದರೆ, ಇದು ನೀವು ಮೇಂಟೆನೆನ್ಸ್ ಅನ್ನೋದಕ್ಕಿಂತ ನೀವು ಒಂದು ಪರ್ಟಿಕ್ಯುಲರ್ ಕಿಲೋಮೀಟರ್ನ ಲೆಕ್ಕ ಇಕ್ಕದೆ ಇದನ್ನ ನೀವು ಅವಾಗ ಇದನ್ನ ಚೆಕ್ ಮಾಡೋದು, ಜನರಲ್ ಸರ್ವಿಸ್ ಮಾಡುವಾಗಲೂ ಇಲ್ಲ ಇಫ್ ಇನ್ ಕೇಸ್ ನೀವು ಒಂದು ಅಡ್ವೆಂಚರ್ ಟ್ರಿಪ್ಪು ಇಲ್ಲ ಒಂದು ಆಫ್ ರೋಡಿಂಗು ಈ ಥರ ಎಲ್ಲ ಏನಾದರೂ ಮಾಡಿ ಬಂದರೆ ಇಮಿಡಿಯೇಟಾಗಿ ಇದನ್ನ ನೀವು ಚೆಕ್ ಮಾಡೋದು, ಇದನ್ನ ಪ್ರಾಪರ್ ರೊಟೀನ್ ಚೆಕಲ್ಲಿ ಇಕ್ಕೋದು ತುಂಬಾ ಒಂದು ಮುಖ್ಯವಾಗಿರೋ ಒಂದು ವಿಷಯ. ಯಾಕಂದರೆ ಇದು ನಿಮಗೆ ಡೆಪಾಸಿಟ್ಸ್ ಜಾಸ್ತಿ ಆಗಿದ್ರೆ ಕ್ಲೀನ್ ಮಾಡೋದು, ಯಾಕಂದರೆ ಇದು ಫೋಮ್ ಮಾಡೋದ್ರಿಂದ
ನೀವು ಅದನ್ನ ಹಾರ್ಷಾಗಿ ಕ್ಲೀನ್ ಮಾಡಿದ್ರೆ ಅದು ಡ್ಯಾಮೇಜಸ್ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಶಿಮೋಟೋನ ಒಂದು ಏರ್ ಫಿಲ್ಟರ್. ಸೊ ಇದು ಅಟ್ರಾಕ್ಟಿವ್ ಆಗಿ ಕಲರಲ್ಲಿ ಇದೆ, ಪ್ಲಸ್ ಇದ್ರ ಮೇಲೆ ನಿಮಗೆ ಇಂಪಾಕ್ಸಿಂಗ್ ಕೋಟಿಂಗ್ ಕೊಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ಒಂದು ವ್ಯಾಕ್ಸಿಂಗ್ ಕೈಂಡ್ ಆಫ್ ಥಿಂಗ್ ಅಂತಲೇ ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ಸರ್ವಿಸ್ ಟೈಮಲ್ಲೋ ಇಲ್ಲ ನೀವು ವಾಟರ್ ವಾಶ್ ಮಾಡೋ ಟೈಮಲ್ಲೋ ಬಂದ್ಬಿಟ್ಟು ಎಲ್ಲೋ ಒಂದು ಲೀಕೇಜ್ ಇದ್ದು ಇದಕ್ಕೆ ನೀರು ಬಿದ್ದರೂ ಅದು ಹೊರಗಡೆ ಹೋಗ್ದಿರಂಗೆ ನಿಮಗೆ ಆ ಇಂಪಾಕ್ಸಿಂಗ್ ಕೋಟಿಂಗ್ ಬಂದ್ಬಿಟ್ಟು ಅದು ತಡೆಯುತ್ತೆ. ಅದರಿಂದ ಇದರ ಲೈಫು, ಇದರ ಲಾಂಗ್ ಲಾಸ್ಟಿಂಗ್ ಲೈಫು ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ನೀವು ಇಲ್ಲಿ ನೋಡ್ತಾ ಇರೋ ಬ್ಲ್ಯಾಕ್ ಮೆಟಲ್ ಆಗಲಿ ಇಲ್ಲ ಇಲ್ಲಿ ನೋಡ್ತಾ ಇರೋದು ಬ್ಲ್ಯಾಕ್ ಕಲರ್ ನೋಡಿದ್ರೆ ನಿಮಗೆ ಪಾಲಿಯೂರಿಥಿನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಪ್ಲಸ್ ಈ ಶಿಮೋಟೋ ಏರ್ ಫಿಲ್ಟರಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಏನಂತ ನೋಡಿದ್ರೆ, ಹಲವಾರು ಇವಾಗ ಟ್ರೆಂಡಿಂಗಲ್ಲಿರೋ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ಸಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ಅಲ್ಲೆಲ್ಲಿ ಗಮ್ಮಿಂಗ್ ಮಾಡಿರ್ತಾರೆ, ಒಂದು 2 ಪೀಸ್ನ ಅಟ್ಯಾಚ್ ಮಾಡಿರ್ತಾರೆ. ಬಟ್ ಇದೆಲ್ಲ ಬಂದ್ಬಿಟ್ಟು ಒಂದು ಸಿಂಗಲ್ ಮೋಲ್ಡೆಡ್. ಸೊ ಅದರಿಂದ ಇದರ ಡ್ಯೂರೇಷನ್ ಆಗಲಿ ಇದರ ಒಂದು ಲೈಫ್ ಆಗಲಿ ಖಂಡಿತ ತುಂಬಾ ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂತ ನೋಡಿದ್ರೆ, ಇದು ನೀವು ನೋಡೋಕೆ ಗೊತ್ತಾಗುತ್ತೆ, ಬ್ರೀದಿಂಗ್ ಸ್ಪೇಸ್ ತುಂಬ ಜಾಸ್ತಿ ಇರೋದ್ರಿಂದ ಒಂದು ಹೈ ಕ್ವಾಲಿಟಿ ಏರ್ ಬಂದ್ಬಿಟ್ಟು ಇಂಜಿನ್ಗೆ ತುಂಬ ಜಾಸ್ತಿನೇ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಏರ್ ಫ್ಲೋ, ಬ್ರೀದಿಂಗ್ ಸ್ಪೇಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಫ್ಯೂಯಲ್ ಬರ್ನಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಅದರಿಂದ ನಿಮ್ಮ ಫ್ಯೂಯಲ್ ಎಫಿಷಿಯನ್ಸಿನೂ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಮೈಲೇಜ್ಗೂ ಇದು ತುಂಬಾ ಎನ್ಹಾನ್ಸ್ ಮಾಡೋ ರೀತಿಯಲ್ಲಿ ಒಂದು ಚೆನ್ನಾಗಿರುತ್ತೆ. ಪ್ಲಸ್ ಒಂದು ಪ್ರಾಪರ್ ಒಂದು ಒಳ್ಳೆ ಆಕ್ಸಿಜನ್ನ ಬ್ರೀದ್ ಮಾಡೋ ಇಂಜಿನ್ನು, ಅದರ ಪರ್ಫಾರ್ಮೆನ್ಸ್ ಆಗಲಿ ಇಲ್ಲ ಅದರ ಒಂದು ಲೈಫ್ ಆಗಲಿ ಲಾಂಗ್ ರನ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಇದರಲ್ಲಿ ಇನ್ನೊಂದು ಮೇನ್ ಏನಂತ ನೋಡಿದ್ರೆ, ನಾನು ನಿಮಗೆ ಜಸ್ಟ್ ಒಂದು ಪ್ರೆಸ್ ಮಾಡಿ ನೋಡ್ತೀನಿ. ಸೊ ಈ ಮೆಟೀರಿಯಲ್ಲು ತುಂಬ ಸಾಫ್ಟ್ ಇಲ್ಲದೆ ಎಷ್ಟು ರಿಜಿಡ್ ಆಗಿದೆ ಅಂತ ನೋಡಿ. ಸೊ ಅದರಿಂದ ಇದು ಬಂದ್ಬಿಟ್ಟು ನೀವು ಒಂದು ಲಾಂಗ್ ಜರ್ನಿ ನೀವು ಪ್ಲ್ಯಾನ್ ಮಾಡಿದರೆ, ಸೊ ನಿಮ್ಮ ಒಂದು ಮೇಂಟೆನೆನ್ಸ್ ಮುಂಚೆ ನೀವು ಇದು ಕ್ಲೀನ್ ಮಾಡೋಕ್ಕೆ ಮುಂಚೆನೇ ಬಂದ್ಬಿಟ್ಟು ಇದು ಒಂದಷ್ಟು ತನಕ ಒಂದು ಡೆಪಾಸಿಟ್ಸ್ನ ತಡೆಯಷ್ಟು ಕೆಪಾಸಿಟಿಗಿದೆ. ಬಟ್ ನೀವು ರಿಟರ್ನ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಏರ್ ಫಿಲ್ಟರ್ ನಾವು ಖಂಡಿತ ಕ್ಲೀನ್ ಮಾಡಲೇಬೇಕಾಗಿದೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ವೈಸ್ ಈ ಏರ್ ಫಿಲ್ಟರ್ ಇಂದ ಪರ್ಫಾರ್ಮೆನ್ಸ್ ರೀತಿಯಲ್ಲಿ ಏನಾದ್ರು ಇದೆಯಾ, ನಾನು ದೊಡ್ಡ ಬಾಡಿಫಿಕೇಷನ್ ಮಾಡಿದೆ. ನನ್ನ ಗಾಡಿಯ ಒಂದು ಪರ್ಫಾರ್ಮೆನ್ಸು ಈ ಏರ್ ಫಿಲ್ಟರ್ ಜಸ್ಟ್ ಸ್ಟಾಕ್ ಏರ್ ಫಿಲ್ಟರ್ನ ಒಂದು ಆಫ್ಟರ್ ಮಾರ್ಕೆಟಿಂದ ರೀಪ್ಲೇಸ್ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ವೈಸಿಯಲ್ಲಿ ಏನಾದ್ರು ಡಿಫ್ರೆನ್ಸ್ ಇರುತ್ತೆ ಅಂದರೆ ಖಂಡಿತ ಸಿಗುತ್ತೆ. ನೀವು ಇಫಿನ್ಗೆ ಸ್ಟಾಕ್ ಗಾಡಿಯಲ್ಲಿ ಬಂದ್ಬಿಟ್ಟು ನೀವು ಸ್ಟಾಕ್ ಏರ್ ಫಿಲ್ಟರಿಂದ ರೀಪ್ಲೇಸ್ ಮಾಡಿ ಆಫ್ಟರ್ ಮಾರ್ಕೆಟ್ ಏರ್ ಫಿಲ್ಟರ್ ಯೂಸ್ ಮಾಡಿದ್ರೆ, ನಾರ್ಮಲ್ ಗಾಡಿಗಳಲ್ಲಿ ನಿಮಗೆ ಹಬ್ಬ ಅಂದರೂ ನಿಮ್ಗೆ ಒಂದು 2 to 3 bhp ಬಂದ್ಬಿಟ್ಟು ನಿಮಗೆ ಖಂಡಿತ ಜಾಸ್ತಿ ಇರುತ್ತೆ. ಅದೇ ಒಂದು ಸ್ವಲ್ಪ ಹೈ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇರೋ ಗಾಡಿಯಲ್ಲಿ ನೀವು ಜಸ್ಟ್ ಏರ್ ಫಿಲ್ಟರ್ ಚೇಂಜ್ ಮಾಡಿದ್ರೆ ನಿಮಗೆ ನಿಯರ್ಲಿ ಅರೌಂಡ್ 7 to 8 bhp ತನಕ ನಿಮ್ಗೆ ಎನ್ಹಾನ್ಸ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಒಂದು ಟ್ಯೂನ್ಡ್ ಗಾಡಿ, ಸೊ ಹಲವಾರು ಮೆಕ್ಯಾನಿಕಲ್ ಮಾಡಿಫಿಕೇಷನ್ ಮಾಡಿರೋ ಒಂದು ಮಾಡಿಫೈಡ್ ಒಂದು ಟ್ಯೂನ್ಡ್ ಗಾಡಿಯಲ್ಲಿ ನೀವು ಯೂಸ್ ಮಾಡಿದ್ರೆ, ಬೈಕ್ ಆಗಲಿ ಕಾರ್ ಆಗಲಿ ನಿಯರ್ಲಿ ನಿಮಗೆ 10 to 15 bhp ತನಕ ನಿಮಗೆ bhp ಎನ್ಹಾನ್ಸ್ ಆಗಿರೋದು ಆ ಪರ್ಫಾರ್ಮೆನ್ಸು, ಆ ಥ್ರಾಟಲ್ ರೆಸ್ಪಾನ್ಸಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಸೊ ನಾವು ಹೆಂಗೆ ಒಂದು ಹಾರ್ಟ್ ಎಷ್ಟು ಮುಖ್ಯ, ಒಂದು ಹಾರ್ಟ್ ಆಫ್ ದ ಮೆಷಿನ್ ಅಂದರೆ ನೀವು ಇಂಜಿನ್ ಅಂತೀರ, ಅದೇ ಥರ ಲಂಗ್ಸು ತುಂಬ ಮುಖ್ಯ ಒಂದು ಮನುಷ್ಯ ಬಂದ್ಬಿಟ್ಟು ಉಸಿರಾಡೋಕ್ಕೆ. ಸೊ ಅದೇ ಥರ ಇಂಜಿನ್ಗೆ ಎಷ್ಟು ಗಮನ ಕೊಡ್ತಿರೋ ಸರ್ವಿಸ್ ಕಡೆ, ಅದೇ ಥರ ಹೇರ್ ಫಿಲ್ಟರ್ ಮೇಲೂ ತುಂಬಾ ಗಮನ ಕೊಟ್ಟು ನೀವು ಇದನ್ನ ಮೇಂಟೈನ್ ಮಾಡಿದರೆ ನಿಮ್ಮ ಇಂಜಿನ್ ಲೈಫು ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ನಿಮಗೂ ಟೆನ್ಷನ್ ಫ್ರೀ ಆಗಿರುತ್ತೆ. ಪದೇ ಪದೇ ನೀವು ರೀಪ್ಲೇಸ್ ಮಾಡೋದು ಬೇಕಾಗಿಲ್ಲ. ಪ್ರಾಪರ್ ಮೇಂಟೆನೆನ್ಸು 1-2 ಸಲ ನೀವು ಮಾಡೋ ಕಷ್ಟ ಇರುತ್ತೆ. ಬಟ್ ನಿಮ್ಗೆ ಅಭ್ಯಾಸ ಆಗಿಬಿಟ್ರೆ ಫ್ರೀಕ್ವೆಂಟಾಗಿ ನೀವೇ ಏರ್ ಫಿಲ್ಟರ್ ಚೇಂಜ್ ಮಾಡ್ಕೋಬೋದು. ಸೊ ಆವಾಗ ನಿಮಗೆ ಒಂದು ಆ್ಯಸಲ್ ಫ್ರೀ ಅಂತಲೇ ಹೇಳ್ಬೋದು. ನೀವು ಒಂದೊಂದ್ಸಲಿ ಮೆಕ್ಯಾನಿಕ್ ಶೆಡ್ಗೆ ಹೋಗಿ ಬಂದು ಅದೆಲ್ಲ ಇಲ್ಲದೆ ಆರಾಮಾಗಿ ನಿಮ್ಮ ಒಂದು ಗರಾಜಲ್ಲೋ ಇಲ್ಲ ನಿಮ್ಮ ಒಂದು ಪಾರ್ಕಿಂಗ್ ಪ್ಲೇಸಲ್ಲೋ ಬಂದ್ಬಿಟ್ಟು ನೀವು ಇದನ್ನ ಮೇಂಟೈನ್ ಮಾಡಿ ನಿಮ್ಮ ಒಂದು ಆ್ಯಸಲ್ ಫ್ರೀಯಾಗಿ ನಿಮ್ಮ ಗಾಡಿಯನ್ನು ನೀವು ಮೇಂಟೈನ್ ಮಾಡ್ಕೋಬೋದು. ಸೊ ಇನ್ನೊಂದು ಮುಖ್ಯವಾಗಿರೋ ವಿಷಯ, ಏರ್ ಫಿಲ್ಟರ್ ನಾವು ಪ್ರಾಪರಾಗಿ ಗಮನ ಕೊಟ್ಟು ಮೇಂಟೈನ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂತ ನೋಡಿದ್ರೆ, ನಿಮಗೆ ಬ್ಲ್ಯಾಕ್ ಸ್ಮೋಕ್ ಆಗಲಿ ಇಲ್ಲ ಮಿಸ್ಫೈರ್ ಆಗೋಕ್ಕೆ ಸಾಧ್ಯತೆ ಇದೆ. ಅದರಿಂದ ಲೈಟಾಗಿ ಫೈರ್ ಇಲ್ಲ ಒಂದು ಬ್ಲ್ಯಾಕ್ ಸ್ಮೋಕ್ ಬಂದ್ಬಿಟ್ಟು ನಿಮ್ಮ ಎಕ್ಸಾಸ್ಟಿಂದ ಎಮಿಷನ್ ಆ ಒಂದು ಸೆಗ್ಮೆಂಟು ನಿಮಗೆ ತುಂಬಾ ಹಾಳಾಗುತ್ತೆ. ಸೊ ಏನೇ ನೀವು ಇನ್ವೆಸ್ಟ್ ಮಾಡಿ ಒಂದು ಏರ್ ಫಿಲ್ಟರ್ನ ರೀಪ್ಲೇಸ್ ಮಾಡಿದ್ರು, ಫಸ್ಟು ಬೇಕಾಗಿರೋದು ಬಂದ್ಬಿಟ್ಟು ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀರೋ ಅದನ್ನ ನೀವು ಲಾಂಗ್ ರನ್ಗೆ ಅದರ ಒಂದು ಅಡ್ವಾಂಟೇಜ್ನ ನೀವು ಯುಟಿಲೈಸ್ ಮಾಡ್ಕೋಬೇಕಾದ್ರೆ ಪ್ರಾಪರ್ ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ಆಫ್ಟರ್ ಮಾರ್ಕೆಟ್ ಏರ್ ಫಿಲ್ಟರ್ ಬಗ್ಗೆ, ಈ ಮೇಂಟೆನೆನ್ಸ್ ಟಿಪ್ಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಕನ್ನಡ ರೆಸ್ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮಿ ಗಿರಿ ಸೈನಿಂಗ್ ಆಫ್ ಕನ್ನಡ ರೆಸ್ಪಾಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ರೈಟ್ ಸೇಫ್.